ಸೊ ಡಾಕ್ಟರ್, ಈಗ ಎಷ್ಟೋ ಜನ ಪೇಷಂಟ್ಸ್ ಹೇಳೋದು ದಟ್ ವೆರಿಕೋಸ್ ವೇನ್ ಸರ್ಜರಿ ಆಗಿರುತ್ತೆ, ಅದಾದಮೇಲೆ ರೆಕರೆನ್ಸ್ ಆಗೋದನ್ನು ಕೂಡ ನೋಡಿದ್ದೀವಿ ಅಂತ. ಈ ರೆಕರೆನ್ಸ್ ಯಾಕಾಗುತ್ತೆ ಆ್ಯಂಡ್ ಎಷ್ಟು ಪರ್ಸೆಂಟಲ್ಲಿ ರೆಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ? ಸೊ ವೆರಿಕೋಸ್ ವೈನ್ಸ್ ಒಂದು ಸರ್ತಿ ಆಪರೇಷನ್ ಮಾಡಿದ ಮೇಲೆ ಕಟ್ ಮಾಡೋ ಆಪರೇಷನ್ಸಲ್ಲಿ ರಿಕರೆನ್ಸ್ ರೇಟ್ 50-55% ರಿಕರೆನ್ಸ್ ರೇಟ್ ಇದೆ. ಆ್ಯಂಡ್ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಯಾವುದೇ ನಮ್ಮ ದೇಹದಲ್ಲಿ ಕಟ್ ಮಾಡಿದ್ರೆ, ಹೇರ್ ಕಟ್ ಮಾಡಿದರೆ ಮತ್ತು ಹೇರ್ ಬೆಳೆಯುತ್ತೆ, ನೇಲ್ ಕಟ್ ಮಾಡಿದರೆ ನೇಲ್ ಬೆಳೆಯುತ್ತೆ, ನಮ್ಮ ವಯಸ್ಸೇ ಬೆಳೀತಾ ಇರ್ತದೆ. ಇದರಿಂದ ವೇನ್ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹೊಸ ವೇನ್ ಬರೋ ಚಾನ್ಸಸ್, ನ್ಯೂ ವ್ಯಾಸ್ಕ್ಯುಲರೈಸೇಷನ್ ಅಂತ ಹೇಳ್ತೀವಿ. ಇದರಿಂದ ಮತ್ತೆ ವೆರಿಕೋಸ್ ವೇನ್ ಬರೋ ಚಾನ್ಸಸ್ ಜಾಸ್ತಿ, ಅಂದರೆ 55% ಆಪರೇಷನ್ಸ್, ಕಟ್ ಮಾಡೋ ಆಪರೇಷನ್ಸ್ ಮತ್ತು ರಿಕರೆನ್ಸ್ ರೇಟ್ ಇದೆ ಅಂತ ಅರ್ಥ. ಯಾವುದೇ ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಲೇಸರ್ ಆಪರೇಷನ್ಸಿಂದ, ಗ್ಲೂ ಆಪರೇಷನ್ಸಿಂದ, ಇಲ್ಲಾಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ಸಿಂದ 95-98% ಸಕ್ಸಸ್ ರೇಟ್ ಇದೆ. ಬಟ್ ಆದ್ರೂ ಸ್ವಲ್ಪ ಜನಕ್ಕೆ ಇವಾಗ ಲೇಸರ್ ಮಾಡಿದ್ರೂ ಒಂದೊಂದು ಸರ್ತಿ ಪೇಷಂಟು ಒಂದು 4-5 ವರ್ಷ 6 ವರ್ಷ ಆದಮೇಲೆ ಒಂದೊಂದು ಸರ್ತಿ ಬರ್ತಾ ಇರ್ತಾರೆ ಅಂತ ಕೇಳಿದ್ದೀನಿ. ಸೊ ಒಂದೊಂದು ಸರ್ತಿ ಅದು ಯಾಕೆ ಬರ್ತವೆ ಅಂದರೆ ಅದು ಒಂದೊಂದು ಸರ್ತಿ ಮಿಸ್ ಮಾಡಿರ್ಬೋದು, ಒಂದೊಂದು ಸರ್ತಿ ಇಲ್ಲಾಂದರೆ ಅವಾಗ ಕಾಣಿಸಿಲ್ಲ ಮತ್ತು ಹೊಸ ವೇನ್ಸ್ ಬಂದಿರ್ಬೋದು, ಈ ಥರನೂ ಇರ್ತವೆ. ಬಟ್ ಇಲ್ಲಿ ತನಕ ಯಾರಿಗೂ ಈ ಥರ ಮತ್ತೆ ರಿಪೀಟ್ ಮಾಡೋದು ಅವಶ್ಯಕತೆ ಬಂದಿಲ್ಲ. ಬಟ್ ನಾವು ಫ್ರೆಂಡ್ಸ್ ಕೇಳೋದ್ರಿಂದ ಒಂದೊಂದು ಸರ್ತಿ ಹೇಳ್ತಾರೆ, ಒಂದೊಂದು ಸಾರಿ ಬರ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಸರಿಯಾಗಿ ಮಾಡಿದರೆ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ ಹತ್ರ ಮಾಡಿಸ್ಕೊಂಡಿದ್ರೆ ಮತ್ತೆ ಬರೋ ಚಾನ್ಸಸ್ ಇರಲ್ಲ.